Praise the Lord. Greetings to you all in the name of our Lord and Savior Jesus Christ. Today's Bible verse, the book of Habakkuk, chapter 3, verse 19. The sovereign Lord gives me strength. He makes me sure-footed as a deer and keeps me safe on the mountains. ಹಬಕ್ಕೂಕನ ಪ್ರವಾದನೆಯ ಗ್ರಂಥ 3ನೇ ಅಧ್ಯಾಯ 19ನೇ ವಚನ. ಕರ್ತನಾದ ಯೆಹೋವನೇ ನನ್ನ ಬಲ, ಆತನು ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡಿ ನನ್ನ ಉನ್ನತ ಪ್ರದೇಶಗಳಲ್ಲಿ ನನ್ನನ್ನು ನಡೆಸುತ್ತಾನೆ. ಇವತ್ತಿನ ಈ ವಾಕ್ಯದಲ್ಲಿ ಪ್ರವಾದಿಯಾದ ಹಬಕ್ಕೂಕನು ವಿಶ್ವಾಸದಿಂದ ಅರಿಕೆ ಮಾಡುತ್ತಾ ಇದ್ದಾನೆ. ಅವನು ಕರ್ತನಾದ ಯೆಹೋವನ ಸ್ವರವನ್ನು ಕೇಳಿಸಿಕೊಂಡಿದ್ದಾನೆ. ಜನರಿಗೆ ವಿಪತ್ಕಾಲ ಬರಲಿಕ್ಕಿದೆ ಎಂಬುದಾಗಿ ಅವನು ಕೇಳಿಸಿಕೊಂಡಾಗ ಅವನು ಬಹಳ ತಳಮಳಗೊಂಡಿರುತ್ತಾನೆ. ಅಂತ ಒಂದು ಸಂದರ್ಭದಲ್ಲಿ ತಾಳ್ಮೆಯಿಂದ ಕಾದಿದ್ದು ವಿಶ್ವಾಸದಿಂದ ಈ ಅರಿಕೆಯನ್ನು ಮಾಡುತ್ತಾ ಇದ್ದಾನೆ. ಕರ್ತನಾದ ಯೆಹೋವನು ನನ್ನ ಬಲವಾಗಿದ್ದಾನೆ ಎಂಬುದಾಗಿ. ಹೌದು, ಅವನ ಬಲಹೀನತೆಯಲ್ಲಿ ತನ್ನ ಜನರು ಕಷ್ಟಕ್ಕೆ ಒಳಗಾದಾಗ ಯೆಹೋವನು ನನಗೆ ಬಲವನ್ನು ಅನುಗ್ರಹಿಸುತ್ತಾನೆ ಎಂಬುದಾಗಿ ವಿಶ್ವಾಸದಿಂದ ಅವನು ಅರಿಕೆ ಮಾಡುತ್ತಾ ಇದ್ದಾನೆ. ಹೌದು ನನ್ನ ಪ್ರಿಯ ದೇವಜನರೇ, ನಮ್ಮ ಬಲಹೀನತೆಯಲ್ಲಿಯೂ ಕೂಡ ನಮ್ಮ ಕರ್ತನಾದ ಯೆಹೋವನು ನಮಗೆ ಬಲವನ್ನು ಕೊಡುವಾತನು. ಜಯಶಾಲಿಯಾದ ದೇವರು, ಮಹಾಭಯಂಕರನಾದ ದೇವರು, ಶೂರನಾದ ದೇವರು ನಮ್ಮ ದೇವರಾಗಿದ್ದಾರೆ. ನಾವು ವಿಶ್ವಾಸದಿಂದ ಅರಿಕೆ ಮಾಡುವಾಗ ದೇವರು ನಮಗೆ ಬಲವನ್ನು ಅನುಗ್ರಹಿಸುತ್ತಾರೆ. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 12 ಮತ್ತು 13ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅಲ್ಲಿ ಪೌಲನು ಈ ರೀತಿ ಹೇಳುತ್ತಾನೆ, ನಾನು ಯಾವ ತರದ ಸ್ಥಿತಿಯಲ್ಲಿದ್ದರೂ ಕೂಡ ನನಗೆ ಅದರ ಗುಟ್ಟು ತಿಳಿದಿದೆ. ಏನೆಂದರೆ ನಾನು ನನ್ನನ್ನು ಬಲಪಡಿಸುವಾತನಲ್ಲಿದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ ಎಂಬುದಾಗಿ. ಹೌದು, ಇವತ್ತು ನಿನ್ನ ಪರಿಸ್ಥಿತಿ ಯಾವ ರೀತಿಯಲ್ಲಿರುವುದಾದರೂ ನಿನ್ನನ್ನು ಬಲಪಡಿಸಲಿಕ್ಕೆ ಕರ್ತನಾದ ಯೆಹೋವನು ನಿನ್ನ ಜೊತೆಗಿರುತ್ತಾನೆ. ನೀನು ವಿಶ್ವಾಸದಿಂದ ಈ ಅರಿಕೆ ಮಾಡು. ಯೆಹೋವನು ನನ್ನೊಂದಿಗಿದ್ದಾನೆ. ಯೇಸು ಸ್ವಾಮಿ ಸದಾಕಾಲಕ್ಕೂ ನನ್ನೊಂದಿಗಿದ್ದಾನೆ. ನನ್ನ ಪರಿಸ್ಥಿತಿ ಯಾವುದೇ ಇದ್ದರೂ ಕೂಡ ಆತನು ನನ್ನ ಬಳಿ ಬರುತ್ತಾನೆ, ನನಗೆ ಬಲಪಡಿಸುತ್ತಾನೆ ಎಂಬುದಾಗಿ ನೀವು ವಿಶ್ವಾಸದಿಂದ ಅರಿಕೆ ಮಾಡಿರಿ. ಮುಂದುವರಿದು ಪ್ರವಾದಿಯು ಈ ರೀತಿ ಹೇಳುತ್ತಾನೆ, ಆತನು ನನ್ನ ಕಾಲನ್ನು ಜಿಂಕೆಯ ಕಾಲಿನಂತೆ ಚುರುಕು ಮಾಡುತ್ತಾನೆ ಎಂಬುದಾಗಿ. ಹೌದು, ಈ ಲೋಕದಲ್ಲಿ ನೀನು ಜೀವಿಸುವಾಗ ಎಲ್ಲ ವಿಧದಲ್ಲಿಯೂ ನೀನು ಚುರುಕಾಗಿರಲಿಕ್ಕೆ ಆ ಜಿಂಕೆ ಕಾಲಿನ ಹಾಗೆ ನಿನ್ನ ಕಾಲನ್ನು ದೇವರು ಮಾರ್ಪಡಿಸಲಿಕ್ಕಿದ್ದಾರೆ ಪ್ರಿಯರೇ. ಆ ಜಿಂಕೆಗೆ ದೇವರು ಒಂದು ವಿಶೇಷವಾದ ಬಲವನ್ನು ಕೊಟ್ಟಿದ್ದಾರೆ. ಆ ಕಾಲಿನ ಗೊರಸಿಗೆ ದೇವರು ಒಂದು ವಿಶೇಷವಾದ ಬಲವನ್ನು ಕೊಟ್ಟಿದ್ದಾರೆ. ಅದು ಪರ್ವತವನ್ನು ಹತ್ತುವಾಗ ಆ ಪರ್ವತ ಅಂಕುಡೊಂಕಾಗಿರುತ್ತದೆ, ಕೊರಕಲಾದ ಪ್ರದೇಶವಾಗಿರುತ್ತದೆ, ಆದರೂ ಕೂಡ ಅದು ನೆಟ್ಟಾಗಿ ಓಡುತ್ತದೆ. ಅದು ಬಹಳ ಚುರುಕಾಗಿ ವೇಗವಾಗಿ ಓಡುತ್ತದೆ. ಇಲ್ಲಿ ಹಬಕ್ಕೂಕ ಪ್ರವಾದಿಯು ಅರಿಕೆ ಮಾಡುತ್ತಾ ಇದ್ದಾನೆ, ಆ ಜಿಂಕೆ ಕಾಲಿನಂತೆ ದೇವರು ನನ್ನ ಕಾಲನ್ನು ಮಾಡುತ್ತಾರೆ, ನನ್ನನ್ನು ಉನ್ನತವಾದ ಪ್ರದೇಶಗಳಲ್ಲಿ ದೇವರು ನಡೆಸುತ್ತಾನೆ ಎಂಬುದಾಗಿ. ಹೌದು ನನ್ನ ಪ್ರಿಯ ದೇವಜನರೇ, ಇಂದು ನಿನ್ನ ಪರಿಸ್ಥಿತಿ ಏನೇ ಆಗಿದ್ದರೂ ದೇವರು ನಿನ್ನನ್ನು ಇಂದು ಉನ್ನತವಾದ ಸ್ಥಾನಕ್ಕೆ ಏರಿಸಲಿಕ್ಕಿದ್ದಾರೆ, ಮೇಲ್ಮಟ್ಟಕ್ಕೆ ಏರಿಸಲಿಕ್ಕಿದ್ದಾರೆ. ನೀನು ವಿಶ್ವಾಸದಿಂದ ಹೇಳು, ಯೆಹೋವನು ನನ್ನ ಬಲವಾಗಿದ್ದಾನೆ, ಯೆಹೋವನು ಜಿಂಕೆ ಕಾಲಿನಂತೆ ನನ್ನನ್ನೂ ಕೂಡ ಚುರುಕು ಮಾಡುತ್ತಾನೆ, ಯೆಹೋವನು ನನ್ನನ್ನು ಉನ್ನತವಾದ ಪ್ರದೇಶದಲ್ಲಿ ನಡೆಸುತ್ತಾನೆ ಎಂಬುದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪ್ರೀತಿಯ ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರಪ್ಪ. ಅಂದು ಹಬಕ್ಕೂಕ ಪ್ರವಾದಿಯ ಮೂಲಕವಾಗಿ ಹೇಳಿರುವಂಥ ಮಾತನ್ನು ಇಂದು ಪರಿಶುದ್ಧಾತ್ಮನ ಮೂಲಕವಾಗಿ ನಮಗೆ ತಿಳಿಸಿಕೊಟ್ಟಿದ್ದೀರಿ ದೇವ, ನಿಮಗೆ ಸ್ತೋತ್ರ ತಂದೆಯೇ. ಇಂದು ಈ ವಾಕ್ಯವನ್ನು ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಕರ್ತನೆ. ಇಂದು ಅವರು ತಮ್ಮ ಜೀವಿತದಲ್ಲಿ ಎಂಥ ಪರಿಸ್ಥಿತಿಯನ್ನು ಎದುರಿಸುತ್ತಾ ಇರುವುದಾದರೂ ದೇವ, ನೀನು ಅವರಿಗೆ ಬಲವಾಗಿದ್ದುಕೊಂಡು ಆಶೀರ್ವಾದ ಮಾಡಪ್ಪ. ಅವರ ಕಾಲನ್ನು ಜಿಂಕೆ ಕಾಲಿನಂತೆ ಮಾರ್ಪಡಿಸು ಸ್ವಾಮಿ. ಅವರನ್ನು ಉನ್ನತವಾದ ಸ್ಥಾನಕ್ಕೆ ಏರಿಸಪ್ಪ. ಎಲ್ಲ ವಿಧದಲ್ಲಿಯೂ ಅವರು ಅಭಿವೃದ್ಧಿ ಕಾಣಲಿಕ್ಕಾಗುವಂತೆ ಸಹಾಯ ಮಾಡಬೇಕಾಗಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ, ಆಮೆನ್.